ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಐತಿಹಾಸಿಕ ಮುದ್ರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ. ದಶಕಗಳ ಕನಸು ನನಸು ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಐತಿಹಾಸಿಕ ಮುದ್ರೆ. ಸಚಿವ ಸಂಪುಟದ ನಿರ್ಣಯಕ್ಕೆ ತೀರ್ಮಾನ. 15% ಮೀಸಲಾತಿಗೆ 3 ಪ್ರವರ್ಗಗಳಿಗೆ ಹಂಚಿಕೆ. ಎಡಗೈಗೆ 5.25%, ಬಲಗೈಗೆ 5.25% ಹಾಗೂ ಇತರರಿಗೆ 4.5% ಹೊಸ ಅನುಪಾತ ಘೋಷಿಸಿದ ಸಿಎಂ. ಹೊಸ ನೇಮಕಾತಿಗಾಗಿ ತಕ್ಷಣವೇ ಅನ್ವಯ. 56,432 ಹುದ್ದೆಗಳ ಭರ್ತಿಯ ವೇಳೆ ಹೊಸ ಮೀಸಲಾತಿ ಜಾರಿ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ರಾಷ್ಟ್ರಕ್ಕೆ ಮಾದರಿಯ ನಿರ್ಧಾರ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಶ್ಲಾಘನೆ. ದಶಕಗಳ ಕನಸು ನನಸು ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರ ಐತಿಹಾಸಿಕ ಮುದ್ರೆ. ಸಚಿವ ಸಂಪುಟದ ನಿರ್ಣಾಯಕ ತೀರ್ಮಾನ. 15% ಮೀಸಲಾತಿಗೆ 3 ಪ್ರವರ್ಗಗಳಿಗೆ ಹಂಚಿಕೆ. ಎಡಗೈಗೆ 5.25% ಆದರೆ ಬಲಗೈಗೆ 5.25% ಹಾಗೂ ಇತರರಿಗೆ 4.5% ಹೊಸ ಅನುಪಾತ ಘೋಷಿಸಿದ ಸಿಎಂ. ಹೊಸ ನೇಮಕಾತಿಗಳಿಗೆ ತಕ್ಷಣವೇ ಅನ್ವಯ. 56,432 ಹುದ್ದೆಗಳ ಭರ್ತಿಯ ವೇಳೆ ಹೊಸ ಮೀಸಲಾತಿ ಜಾರಿ. ಇನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ರಾಷ್ಟ್ರಕ್ಕೆ ಮಾದರಿಯ ನಿರ್ಧಾರ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ಗೆ ಶ್ಲಾಘನೆ. ಇನ್ನು ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಅವಕಾಶ ವಂಚಿತ ಉಪಜಾತಿಗಳಿಗೆ ನ್ಯಾಯ ಒದಗಿಸಲು ಸಿದ್ದರಾಮಯ್ಯ ಸರ್ಕಾರ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ವಿಶೇಷ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಅಳೆದು ತೂಗಿ ಅಂತಿಮ ಮುದ್ರೆ ಒತ್ತಲಾಗಿದ್ದು 15% ಮೀಸಲಾತಿಯನ್ನ 3 ಪ್ರವರ್ಗಗಳಾಗಿ ಹಂಚಿಕೆ ಮಾಡಲಾಗಿದೆ. ಒಟ್ಟು 15% ಮೀಸಲಾತಿಯನ್ನ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಅಂದ್ರೆ ಪ್ರವರ್ಗ ಎಗೆ 5.25%, ಪ್ರವರ್ಗ ಬಿಗೆ 5.25% ಮತ್ತೆ ಪ್ರವರ್ಗ ಸಿಗೆ 4.5%. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಿಸಿರುವ 56,432 ಹುದ್ದೆಗಳ ಭರ್ತಿಯ ವೇಳೆ ಈ ಹೊಸ ಮೀಸಲಾತಿ ಅನುಪಾತವೇ ಅನ್ವಯವಾಗಲಿದೆ. ಈ ಹಿಂದೆ ನೀಡಲಾಗಿದ್ದ ಅಧಿಸೂಚನೆಗಳನ್ನ ರದ್ದುಪಡಿಸಿ ಹೊಸ ಅನುಪಾತಗಳೊಂದಿಗೆ ಮತ್ತೊಮ್ಮೆ ಅಧಿಸೂಚನೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ರು. ಸುಪ್ರೀಂ ಕೋರ್ಟ್ನ 50% ಮೀಸಲಾತಿ ಮಿತಿ ಆದೇಶವನ್ನ ಗೌರವಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಇದು ದೇಶದ ಮಾದರಿಯಾಗಬಲ್ಲ ತೀರ್ಮಾನ. ರೋಸ್ಟರ್ ಬಿಂದುಗಳಲ್ಲಿದ್ದ ಗೊಂದಲವನ್ನ ಬಗೆಹರಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ. ಜನರ ಬದುಕಿಗೆ ಇದು ಹೊಸ ತಿರುವು ನೀಡಲಿದೆ ಎಂದು ನ್ಯಾಯಮೂರ್ತಿ ನಾಗಮೋಹನ ದಾಸ್ ಸಮಿತಿಯ ವರದಿಯನ್ನ ಆಧರಿಸಿ ಈ ವರ್ಗೀಕರಣ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ 101 ಉಪಜಾತಿಗಳ ಪೈಕಿ ಅತಿ ಹಿಂದುಳಿದ ಸಮುದಾಯಗಳಿಗೆ ದಶಕಗಳಿಂದಲೂ ಅನ್ಯಾಯವಾಗ್ತಾ ಇದೆ ಎಂಬ ಕೂಗು ಇತ್ತು. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯಂತೆ ಸರ್ಕಾರ ಈಗ ಸಮಬಾಳು ಸಮಪಾಲು ತತ್ವದಡಿ ಎಲ್ಲ ದಲಿತ ಸಂಘಟನೆಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದೆ. ಈ ನಿರ್ಣಯ ಕೈಗೊಂಡಿದ್ದಾರೆ. ಕಿಮ್ಸ್ ಹಾಸ್ಪಿಟಲ್ ಬುಲೆಟಿನ್ ಬಿಟ್ಟಿದ್ದಾರೆ ಸರ್, ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಿಮ್ಸ್ಗೆ ಬದಲಾಯಿಸಿದ್ದಾರೆ ಸರ್. ಸರಿ ಹೋಗಿದ್ದೆ ಸರಿ ಸುಧಾಕರ್ ನೋಡಕ್ ಹೋಗಿದ್ರ? ಸುಧಾಕರ್ ನೋಡಕ್ ಹೋಗಿದ್ರ? ಸುಧಾಕರ್ ಹಾಸ್ಪಿಟಲ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬುಲೆಟಿನ್ ಬಂದಿದೆ. ಕಿಮ್ಸ್ ಹಾಸ್ಪಿಟಲ್ ಬುಲೆಟಿನ್ ಬಿಟ್ಟಿದ್ದಾರೆ ಸರ್, ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಿಮ್ಸ್ಗೆ ಬದಲಾಯಿಸಿದ್ದಾರೆ ಸರ್. ಸರಿ ಹೋಗಿದ್ದೆ ಸರಿ
ಹೋಗಿದ್ರಾ? ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ನ ನೋಡಕ್ ಹೋಗಿದ್ರು ಸರ್ ಡಿ ಹಾಸ್ಪಿಟ್ಲಿಗೆ ಸುಧಾಕರ್. ನಿನ್ನೆ ಸರ್. ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬುಲೆಟಿನ್ ಬಂದಿದೆ. ಕಿಮ್ಸ್ ಹಾಸ್ಪಿಟ್ಲದು ಬುಲೆಟಿನ್ ಬಿಟ್ಟಿದ್ದಾರೆ ಸರ್, ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಬದಲಾಯಿಸಿದಾರಲ್ಲ ಈಗ. ಹಾ, ಅದೇ ಕಿಮ್ಸ್ಗೆ ಅದು. ಸರ್ ಕಿಮ್ಸಿಗೆ ಬದಲಾಯಿಸಿದ್ದಾರೆ ಸರ್. ಸರಿ ಹೋಗಿದ್ದೆ ಆಕ್ಚುಲಿ ಸರಿ ಹೋಗಿದ್ದೆ. ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ನ ನೋಡಕ್ ಹಾಸ್ಪಿಟ್ಲ್ ಹೋಗಿದ್ರು ಸರ್. ಸರ್ ಡಿ ಹಾಸ್ಪಿಟ್ಲಿಗೆ ಸುಧಾಕರ್. ನಿನ್ನೆ ಸರ್. ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬುಲೆಟಿನ್ ಬಂದಿದೆ. ಕಿಮ್ಸ್ ಹಾಸ್ಪಿಟ್ಲದು ಬುಲೆಟಿನ್ ಬಿಟ್ಟಿದ್ದಾರೆ ಸರ್, ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಬದಲಾಯಿಸಿದಾರಲ್ಲ ಈಗ. ಹಾ, ಅದೇ ಕಿಮ್ಸ್ಗೆ ಅದು. ಸರ್ ಕಿಮ್ಸಿಗೆ ಬದಲಾಯಿಸಿದ್ದಾರೆ ಸರ್. ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಮನೋಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಕೂಡ ಕಾರಣವಾಗುವ ಮಹತ್ವ ತೀರ್ಮಾನವನ್ನು ಕೂಡ ಸಿದ್ದರಾಮಯ್ಯನವರು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ಬೋದು. ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಅವಕಾಶ ವಂಚಿತ ಉಪಜಾತಿಗಳ ನ್ಯಾಯ ಒದಗಿಸುವ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಅಂತಿಮ ಅಂತಂದ್ರೆ ಮುದ್ರೆ ಹೊರಲಾಗಿದೆ ಹೊಂದಲಾಗಿದೆ ಅಂತ ಹೇಳ್ಬೋದು. ಇದಲ್ಲದೆ ಈಗಿರುವ ಶೇಕಡ 15% ಮೀಸಲಾತಿಯನ್ನ 3 ವರ್ಗಗಳಾಗಿ ಹಂಚಿಕೆಯನ್ನ ಮಾಡಲಾಗಿದೆ. ವರ್ಗ ಎ ಶೇಕಡ 5.25%, ಪ್ರವರ್ಗ ಏನಂದ್ರೆ ಶೇಕಡ 5.25%, ಪ್ರವರ್ಗ ಸಿ ಶೇಕಡ 4.5% ಅನ್ನು ಕೂಡ ಈ ನಿರ್ಧಾರವು ದಶಕಗಳಿಂದ ಕೇಳಿ ಬರುತ್ತಿತ್ತು. ಅಸಮಾಧಾನ ಸಮಸ್ಯೆಗಳು ಕೂಡ ಪರಿಹಾರ ನೀಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಕೂಡ ಪರಿಗಣಿಸಲಾಗಿದೆ ಅಂತ ಹೇಳ್ಬೋದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡದೆ ಸಿದ್ದರಾಮಯ್ಯನವರು ರಾಜ್ಯದ ಬಜೆಟ್ ನಲ್ಲಿ ಘೋಷಿಸಿರುವ ಏನಂತಂದ್ರೆ 56,437 ಹುದ್ದೆಗಳು ಕೂಡ ಭರ್ತಿಯಾಗುವ ಇದೆ. ಹೊಸ ಮೀಸಲಾತಿ ಅನುಪಾತವನ್ನು ಕೂಡ ಅನ್ವಯವಾಗಲಿದೆ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದರೊಂದಿಗೆ ಕೂಡ ಇಂದಿನ ಸಂಪೂರ್ಣ ರದ್ದುಪಡಿಸಿ ಹೊಸ ಏನಂದ್ರೆ ಅನುಪಾತದೊಂದಿಗೆ ಕೂಡ ಮತ್ತೊಮ್ಮೆ ಅಧಿಸೂಚನೆ ಪ್ರಕಟಿಸುವುದಾಗಿ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಅವರು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಿಗದಿಪಡಿಸಿರುವಂತೆ 50% ಮೀಸಲಾತಿಯನ್ನ ಗೌರವಿಸುವಂತೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂಬುದು ಸರ್ಕಾರ ಕೂಡ ಸ್ಪಷ್ಟನೆಯನ್ನ ನೀಡಿದೆ. ಇನ್ನು ಕಾನೂನು ಸಚಿವರಾದಂತ ಎಸ್ ಕೆ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯಿಸಿದರೆ ಇದು ದೇಶಕ್ಕೆ ಮಾದರಿಯಾಗಬಲ್ಲ ತೀರ್ಮಾನ. ಏನಂದ್ರೆ ಬಿಲ್ಲುಗಳಲ್ಲಿ ಇದೇ ಗೊಂದಲವನ್ನು ಕೂಡ ನಿವಾರಿಸಲು ಇದು ಸಹಕಾರಿಯಾಗಿದೆ ಎಂದು ಕೂಡ ಹೇಳಿದ್ದಾರೆ. ಈ ವರ್ಗೀಕರಣವನ್ನು ಕೂಡ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿಯನ್ನ ವರದಿಯನ್ನು ಆಧರಿಸಿ ರೂಪಿಸಲಾಗಿದೆ. ಪರಿಶಿಷ್ಟ ಜಾತಿಯ 101 ಉಪಜಾತಿಗಳ ಪೈಕಿ ಕೆಲವು ಅತಿ ಹಿಂದುಳಿದ ಸಮುದಾಯಗಳಿಗೆ ಸಾಕಷ್ಟು ಅವಕಾಶ ಸಿಗುತ್ತಿಲ್ಲ ಎಂಬ ಆರೋಪಗಳು ಕೂಡ ದೀರ್ಘಕಾಲದಿಂದ ಕೇಳಿ ಬರ್ತಾ ಇತ್ತು. ಈಗ ಅಸಮತೋಲನ ಕೂಡ ಸರಿಪಡಿಸಲು ಸರ್ಕಾರ ಕೂಡ ಸಮಪಾಲು ತತ್ವವನ್ನು ಕೂಡ ಅನುಸರಿಸಿದೆ. ನಮ್ಮ ಸರ್ಕಾರ ಕೂಡ ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ರಾಜಕೀಯವಾಗಿ ನೋಡಿದರೆ ಇದು ದಲಿತ ಸಮುದಾಯದ ಒಳಗಿನ ಸಮಾನ ಹಕ್ಕಿಯ ದಾರಿ ಮಾಡಿಕೊಳ್ಳುವ ಮಹತ್ವ ನಿರ್ಧಾರವಾಗಿದೆ ಅಂತ ಹೇಳ್ಬೋದು. ಆಡಳಿತವಾಗಿ ನೋಡಿದರೆ ಉದ್ಯೋಗ ಭರ್ತಿ ಆಗುವ ಕೂಡ ಸ್ಪಷ್ಟತೆಯಿಂದ ತರಲಿದೆ ಅಂತ ಹೇಳ್ಬೋದು. ಪ್ರಸ್ತುತ ಸಾಮಾನ್ಯವಾಗಿ ನೋಡಿದ್ರೆ ಹಿಂದುಳಿದ ಉಪಜಾತಿಗಳು ಹೆಚ್ಚು ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಈ ಮೀಸಲಾತಿಯಿಂದ ಒಟ್ಟಿನಲ್ಲಿ ಈ ನಿರ್ಧಾರ ರಾಜ್ಯದ ಹೊಸ ಚರ್ಚೆಗೆ ಕೂಡ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಹೇಗಿರಬಹುದು ಎಂಬುದು ಕೂಡ ಗಮನಾರ್ಹವಾಗಿದೆ ಅಂತ ಹೇಳುವುದು. ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮನೋಜ್.